ಹಾಯ್ ಹಲೋ ನಮಸ್ಕಾರ ರೀ. ಇದೇನು ಬ್ಯಾಗ್ ತೋರ್ಸತ್ತಾಳ ಅನ್ಕೋಬೇಡ್ರಿ. ಯಾಕಂದ್ರೆ ಊರಿಂದ ನಮ್ಮ ತಮ್ಮ ಬಂದಾನ್ರಿ. ಅವ್ನ ಕೈಯಾಗ ನಮ್ಮ ಮಮ್ಮಿ ವೆಜಿಟೇಬಲ್ ಮತ್ತು ಪಂಚಮಿಗೆ ಅಂತೇಳಿ ಉಂಡಿ ಚೂಡ ಎಲ್ಲ ಕೊಟ್ಟು ಹಚ್ಕೊಟ್ಟಾಳ ನೋಡ್ರಿ. ಇಲ್ಲಿ ಸಿರಾದಾಗ ಸರಿಯಾಗಿ ವೆಜಿಟೇಬಲ್ ಸಿಗಲ್ಲ ಅಂದ್ರೆ ಎಲ್ಲ ಹೈಬ್ರಿಡ್ ಇರ್ತೈತಿ. ಅದಕ್ಕೆ ನಮ್ಗೆ ತಿನ್ನಕ್ಕೆ ಆಗಂಗಿಲ್ಲ ಅಂತೇಳಿ ಊರಿಂದನ ಕೊಟ್ಟು ಹಚ್ಕೊಟ್ಟಾಳ ರೀ. ಈ 15 ಡೇಸ್ ಬ್ಯಾಕನ ನಾವು ಊರಿಗೆ ಹೋಗಿದ್ದೆ. ಅವಾಗನೂ ಇಷ್ಟು ತೊಗೊಂಬಂದಿದ್ದೆ. ಅದಕ್ಕೆ ಮುಂಚೆನೂ ಕೊಟ್ಟಿವ್ರಿ. ಆಮೇಲೆ ಎಲ್ಲನೂ ಕೊಟ್ಟಾರ. ಉಂಡಿ, ಚೂಡ, ಚಕ್ಕಲಿ, ಹೋಳ್ಗೆ ಮಾಡ್ಯಾರಂತ ಹೋಳ್ಗೆ ಕೊಟ್ಟಾರಿ. ಆಮೇಲೆ ಸಜ್ಜಿ ರೊಟ್ಟಿ, ಕೊತ್ತಂಬರಿ ಉಂಡಿ, ಚಿನ್ಮುರಿ ಉಂಡಿ ರೀ. ಚೂಡ ಅಂತೂ ಫಿಕ್ಸ್ ನಾವು ಯಾವಾಗ ಹೋಗ್ತೇವೆ ತೊಗೊಂಬರ್ತೇವೆ ನೋಡ್ರಿ. ಉಪ್ಪಿನಕಾಯಿ, ಖಾರ ಎಲ್ಲಾನು ಒಂದೊಂದು ಕೆಜಿ ಕೊಟ್ಟಂಗೆ ಕೊಟ್ಬಿಟ್ಟಾಳ್ರಿ. ಆಮೇಲೆ ಅವ್ರು ಸಂತೆ ಮಾಡ್ತಾರೆ ಇಲ್ಲಿ ಗೊತ್ತಿಲ್ಲ ರೀ. ನಮಗೋಸ್ಕರ ಸಂತೆಗೆ ಹೋಗಿ ಸಂತೆ ತೊಗೊಂಡ್ಬಂದು ಕೊಟ್ಟಾಳ ನೋಡ್ರಿ. ಇದು ಅಲ್ರಿ ಅಮ್ಮನ ಪ್ರೀತಿ ಅಂದ್ರೆ. ತಂದೆ ಇಲ್ಲಾಂದ್ರೆ ಭೀ ತಂದೆ ರೂಪದಲ್ಲಿ ಅನ್ನಗಳು ಅದಾರ ರೀ. ಅಣ್ಣ ಅವ್ವ ಅದಾರಲ್ರಿ. ಇದು ನೋಡ್ರಿ ತವ್ರ ಮನೆ ಯಾಕಂತೇವೆ ಅಂದ್ರೆ ಇದ್ರ ಸಲುವಾಗಿನ ಅಂತೀವಿ ನೋಡ್ರಿ. ತವ್ರ ಮನೆ ಅಷ್ಟು ಸಿಗುವಂಥ ಪ್ರೀತಿ, ಅವ್ರು ಕೊಡುವಂಥ ಲವ್ ಯಾರೂ ಕೊಡಂಗಿಲ್ಲ ನೋಡ್ರಿ. ನಾ ಯಾಕೆ ವಿಡಿಯೋ ಮಾಡತ್ತೇನೆ ಅಂದರೆ ಆ್ಯಕ್ಚುಲಿ ನಮ್ಮ ಪರಿಸ್ಥಿತಿ ನೋಡ್ಯಾರಲ್ಲ ಹೆಂಗಾಗೈತೆ ಅಂತ. ಊರಿಂದ ವೆಜಿಟೇಬಲ್ ತಂದು ತಿನ್ನೋದಾಗೈತೆ ರೀ. ಆ್ಯಕ್ಚುಲಿ ರಾಣೆಬೆನ್ನೂರದಾಗ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ ರೀ. ಇಲ್ಲಿ ಸಿರಾಕ್ ಬಂದಮೇಲೆ ಭಾಳ ಹೈಬ್ರಿಡ್ ಎಲ್ಲನೂ ಹೈಬ್ರಿಡ್ ವೆಜಿಟೇಬಲ್ ಸಿಗ್ತವೆ. ಅದು ಆ್ಯಕ್ಚುಲಿ ನಮ್ಗೆ ಇಷ್ಟ ಆಗತ್ತಿಲ್ಲ ಅಂಥೇಳಿ ನಾವು ಊರಿಂದ ತರ್ಸತ್ತೀವಿ ರೀ. ಯಾರ್ಯಾರೇ ಬರ್ತಾರೆ ಇಲ್ಲಾಂದರೆ ಯಾರ್ಯಾರ ಬರೋರ್ ಕೈಯಾಗ ಕೊಡ್ತಾರೆ, ಹಿಂಗಾಗಿರ್ತೈತಿ. ನಾನು ಯಾಕೆ ಇದನ್ನು ಹೇಳಕ್ಕೆ ಬಂದೇನೆ ಅಂದ್ರೆ ರೀ, ಏನು ಅಪ್ಕಮಿಂಗ್ ಬ್ರೈಡ್ ಹುಡುಗಿ ಅದಾರಲ್ಲ ರೀ, ಅವ್ರು ಏನಾದ್ರು ಮದುವೆ ಆಗಿದ್ರೆ ದಯವಿಟ್ಟು ಜಾಬ್ ಇದಾರನ್ನ ಆಗಬೇಡ್ರಿ. ಯಾಕಂದ್ರೆ ಇಲ್ಲಿ ಏನೂ ಸಿಗೋದಿಲ್ಲ ರೀ. ಎಲ್ಲನೂ ಕೊಂಡು ತೊಗೋಬೇಕಾ. ಆಮೇಲೆ ಎಲ್ಲನೂ ಲೆಕ್ಕದ ಮ್ಯಾಗನ ಎಲ್ಲದನ್ನ ತೂಕದ ಮ್ಯಾಗ ತೊಗೋಬೇಕು. ತೂಕದ ಮೇಲೆ ತಿನ್ನೋದಾಗ್ತೈತೆ ರೀ. ನೀವು ಇನ್ ಕೇಸ್ ರೈತರು ಏನಾದರೂ ಮದುವೆ ಆಗ್ಯಾರ ಫ್ರೆಶ್ ಏರ್ ತೊಗೋಬೋದು ರೀ. ಎಷ್ಟು ನೇಚರ್ ಎಷ್ಟು ಮಸ್ತ್ ಇರ್ತೈತಿ. ಆಮೇಲೆ ಫ್ರೆಶ್ ವೆಜಿಟೇಬಲ್, ಆಮೇಲೆ ಹಾಲು, ಮೊಸರು ಎಷ್ಟು ಬೇಕಾದ್ರೆ ತಿನ್ಬೋದು ರೀ. ಅಲ್ಲೇನು ಹೆಂಗೆ ವೇಸ್ಟ್ ಆಗ್ತಿರ್ತೈತೆ ಇಲ್ಲಿ ಒಂದು ಸ್ವಲ್ಪ ವೇಸ್ಟ್ ಆದ್ರೆ ಎಷ್ಟು ಮನ್ಸಿಗೆ ಬೇಜಾರಾಗ್ತಿರ್ತದೆ. ಆಮೇಲೆ ಇಲ್ಲಿ ಅವರು ಜಾಬ್ ಮಾಡೋರು ಮುಂಜಾನೆ ಹೋಗಿ ಸಾಯಂಕಾಲ ಬರ್ತಿರ್ತಾರೆ. ಮುಂಜಾನೆ ಒಂದು 8:30 9ಕ್ಕೆ ಹೋದರೂ ಸಾಯಂಕಾಲ 6 ಗಂಟೆ ಮುಂದೆನೇ ಬರ್ತಿರ್ತಾರೆ ರೀ. ಮುಂಜಾನೆಯಿಂದ ಸಾಯಂಕಾಲ ತನಕ ನಾವು ಅಷ್ಟೇ ಇರ್ಬೇಕು ರೀ. ಅದು ಗೋಡೆಗಳ ಜೊತೆನೇ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು ರೀ. ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕು ಖಾಲಿ ಅಷ್ಟೇ ರೀ. ಆಮೇಲೆ ನೀವೇನಾದರೂ ರೈತರ ಮದುವೆ ಆದ್ರೆ ನೀವು ಹೆಂಗೆ ಬೇಕಾದಂಗೆ ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ರೈತರದ್ದು ತಾಕತ್ತು ಹಂಗೈತೆ ರೀ. ಎದಕ್ಕೂ ಕಡಿಮೆ ಮಾಡಂಗಿಲ್ಲ ಅವ್ರು. ಎಷ್ಟೋ ಸಾಲ ಇದ್ರೂ ಅವ್ರು ಅನ್ಸಂಗಿಲ್ಲ. ಅವ್ರು ಸಾಲ ಮಾಡ್ರಿ ಹೆಂಡ್ತಿಗಳ್ನ ಮಕ್ಕಳನ್ನ ಖುಷಿ ಪಡಿಸ್ತಾರೆ. ಅವ್ರು ಎಷ್ಟೋ ಸಾಲ ಇದ್ರು. ಇನ್ನು ನಮ್ಮ ನೌಕರಿ ಮಾಡೋರು ಹಂಗಲ್ಲ ರೀ. ಇವತ್ತು ಭಾಳ ಹೆಚ್ಚಾಗೈತಿ ಒಂದು ಸ್ವಲ್ಪ ಕಡಿಮೆ ಮಾಡೋಣ, ಖರ್ಚು ಕಡಿಮೆ ಮಾಡೋಣ ಅಂತ ಹೇಳಿ ನಮ್ಮನ್ನ ಕಂಟ್ರೋಲ್ಗೆ ತೋತಿರ್ತಾರೆ. ಕರೆ ಅವ್ರು ಏನೂ ನಮ್ಗೆ ಕೊಂಡು ಕೊಡಂಗಿಲ್ಲ ರೀ. ಆಮೇಲೆ ಅಲ್ಲೆಲ್ಲ ನೇಚರ್ ಹೆಂಗಿರ್ತೈತೆ ಅಲ್ಲಿದೆಲ್ಲ ಬಿಟ್ಟು ಇಲ್ಲಿ ನೀವು ಇದಕ್ಕೆ ಇಂಥ ಸೊಳ್ಳೆ ಕಡ್ಸಕ್ಕೆ ಬರ್ತಾರೆ. ನಾ ಅದನ್ನು ಏನು ಹೇಳಕ್ಕೆ ಏನು ಹೇಳೋದೋ ಗೊತ್ತಾಗ್ವತ್ತು ರೀ. ಆಮೇಲೆ ನೀವು ಅನ್ಬೋದು ಅಕ್ಕ ಯಾಕೆ ಜಾಬ್ ಇದ್ದಾಗ ಮಾಡ್ಕೊಂಡಾಳ ಆಮೇಲೆ ಇಷ್ಟೆಲ್ಲ ಆತಾಳ ಅಂಥೇಳಿ. ಆ್ಯಕ್ಚುಲಿ ನಮ್ಮ ಅಪ್ಪ ರೈತರಿಗೆ ಕೊಡೋರಿದ್ರೆ ಇವ್ರದ್ದು ಜಾಬ್ ಇದ್ರೂ ಒಂಥರ ರೈತರ ವರ್ಕ್ ಏನಿರ್ತೈತೆ ಎಲ್ಲ ಫೀಲ್ಡಿಗೆ ಹೋಗಿ ಅಡ್ಡಾಡೋದೇನು ಇದೈತೆ ರೀ. ಇವ್ರದ್ದೇನು AC ರೂಮ್ನಾಗ ಕೂತ ಲ್ಯಾಪ್ಟಾಪ್ ಮುಂದೆ ಕೊಂಡೋದೇನಿಲ್ಲ ರೀ. ಫ್ರೆಶ್ ಏರ್ ತೊಗೋತಾರೆ, ಹೊಲ್ದಾಗ ಅಡ್ಡಾಡ್ತಾರೆ, ವಾಕಿಂಗ್ ಆಗ್ತೈತಿ, ಎಲ್ಲನೂ ಹಂಗೆ ಐತ್ರಿ. ಆಮೇಲೆ ಇದು ಸಿರಾನು ಅಷ್ಟೇನು ದೊಡ್ಡ ಸಿಟಿ ಅಂತ ಏನಲ್ರಿ. ನಮ್ದು ರಾಯಬಾಗ್ ಹೆಂಗೈತಿರಲ್ಲ ಹಂಗೆ ಒಂದು ತಾಲೂಕು ಐತ್ರಿ. ಇದು ಸಣ್ಣ ಹಳ್ಳಿನ ಐತಿ. ಬಟ್ ಅಲ್ಲಿ ನೇಚರ್ಗೂ ನಮ್ಮ ನೇಚರ್ಗೂ ಭಾಳ ಇದನ್ನೈತ್ರಿ. ಅದಕ್ಕೆ ನಮ್ಗೆ ಹೊಂದ್ಕೋಕ್ಕಾಗತ್ತಿಲ್ಲ. ಅದಕ್ಕೆ ನಿಮ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೇನೆ ರೀ, ರೈತರ ಮದುವೆ ಆಗ್ರಿ ಪ್ಲೀಸ್. ರೈತರ ಮದುವೆ ಆದ್ರೆ ಭಾಳ ಬೆನಿಫಿಟ್ ಐತೆ. ನೀವು ಹೆಂಗೆ ಬೇಕಾದಂಗೆ ಅಡ್ಡಾಡ್ಬೋದು. ನಾವು ಅಡ್ಡಾಡ್ತೇವೆ ರೀ. ಅದು ಏನೋ ಜಗಳ ಮಾಡಿ ಹೊರಗೆ ಕರ್ಕೊಂಡು ಹೋಗೋದ್ರಿ. ಏನು ಎಂಜಾಯ್ಮೆಂಟ್ ಇಲ್ಲ. ಮತ್ತು ಹೊಳೆ ಬರೋದ್ರಿ. ಅದು ಖರ್ಚು ರೀ. ಮತ್ತು ಖರ್ಚು ಯಾರು ಕೊಡಾರ? ಮತ್ತು ನಾವು ತೊಗೋಬೇಕಲ್ಲ, ಯಾರು ಕೊಡಂಗಿಲ್ಲ. ಇಂಥ ಊರನಿದ್ದವ್ರಿಗೆ ಏನು ಅನಿಸ್ತೈತಿ, ಅವ್ರು ಆರಾಮಿದ್ದಾರೆ ಬಿಡು, ಗಂಡ ಹೆಂಡತಿ ಇಬ್ಬರದಾರಲ್ಲ, ಅಡುಗೆನೂ ಹೆಚ್ಚು ಇಲ್ಲೆಲ್ಲ ಏನು ಮಾಡ್ರಿ ನಾವು ಅಷ್ಟೇ ಮಾಡ್ಬೇಕಲ್ರಿ. ಯಪ್ಪ ಮಕ್ಕಳನ್ನ ಹಿಡ್ಕೊಂಡು ಮಕ್ಕಳದ್ದು ಕೆಲಸನೇ ಆಗ್ಬಿಡಿದ್ರೆ ಪ್ಲೀಸ್. ಅಲ್ಲಾದ್ರೆ ಯಾರು ಬಾಜುಕಿನ ಮನೆ ಬಿಟ್ಟು ಬರೋದು. ಇಲ್ಲಿ ಯಾರು ಬಿಡ್ತಾರೆ? ಯಾರು ಪರಿಚಯನ ಆಗಂಗಿಲ್ಲ ರೀ. ಇಲ್ಲೆಲ್ಲ ಡೋರ್ ಹಾಕೊಂಡಿದ್ದಿರ್ತಾರೆ. ಅದಕ್ಕೆ ನಿಮ್ಗೆ ಏನು ಹಾತಂಟ್ರಿ, ಅಲ್ಲಿ ಹಳ್ಳಿಯಾಗಿದ್ರೆ ಯಾರು ಒಬ್ರು ಆಟ ಒಂದು ಅರ್ಧ ತಾಸು ತೊಗೊಂಡ್ರೆ ಎಷ್ಟು ಇದನ್ರಿ. ಇಲ್ಲಿ ಯಾರೂ ಇಲ್ಲರಿ, ಎಲ್ಲ ನಾವು ಮಾಡ್ಬೇಕ್ರಿ. ಅದಕ್ಕೆ ನಿಮ್ಗೆ ಒಂದು ಸಜೆಷನ್ ರೀ ನನ್ನ ಕಡೆಯಿಂದ, ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತೇನೆ ರೀ. ಹುಡುಗಿಯರ ರೈತನ ಮದುವೆ ಆಗ್ರಿ. ಯಾರ್ಯಾರು ರೈತನ ಮದುವೆ ಆಗಂತಾರಲ್ಲ ಕಮೆಂಟ್ನಲ್ಲಿ ರೈತ ಅಂತ ಹಾಕ್ರಿ. ಆದಷ್ಟು ರೈತರಿಗೆ ಇದನ್ನ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.